ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ದೇವರ ವಾಕ್ಯವಾಗಿದೆ. ಪ್ರತಿನಿತ್ಯ ನಾವು ಆಲಿಸುತ್ತಿರುವುದು. ವಾಕ್ಯ ಆಲಿಸುವ ಪ್ರತಿಯೊಬ್ಬರು ದೇವರಿಂದ ಅನುಗ್ರಹಿಸಲ್ಪಡಲಿ. ಪ್ರತಿನಿತ್ಯ ವಾಕ್ಯ ಆಲಿಸುವವರು ಒಂದೊಂದು ಮೆಟ್ಟಿಲು ಮೇಲೆ ಹತ್ತುತ್ತಿದ್ದೇವೆ. ಇಂದು ನಾವು ವಾಕ್ಯ ಆಲಿಸುವಾಗ ನಿನ್ನೆಗಿಂತ ಹೆಚ್ಚು ಅನುಗ್ರಹಿಸಲ್ಪಡುತ್ತಿದ್ದೇವೆ. ಆಮೇನ್. ಕಾರಣ ನಾವು ಆಲಿಸುವುದು ಲೋಕದ ಮಾತಲ್ಲ, ನಾವು ಆಲಿಸುವುದು ದೇವರ ವಾಕ್ಯವಾಗಿದೆ. ಹಾಲೆಲೂಯಾ. ಇಂದು ಆಲಿಸುವ ವಾಕ್ಯದಲ್ಲಿ ನಾವು ಆಲಿಸುವುದು ಹಿಂದೆ ನಾವು ಧ್ಯಾನಿಸಿದ ಪ್ರಾರ್ಥಿಸಿದ ವಾಕ್ಯವಾಗಿದೆ. ದುಂದುಗಾರ ಮಗನ ಒಂದು ವಾಕ್ಯವಾಗಿದೆ. ಆ ದುಂದುಗಾರ ಮಗ ತೆಗೆದ ತೀರ್ಮಾನವಾಗಿದೆ. ಲೂಕನ ಶುಭ ಸಂದೇಶ 15ನೇ ಅಧ್ಯಾಯ 18ನೇ ವಾಕ್ಯ. ನಾನು ಇಂದೀಗಲೇ ಹೊರಟು ತಂದೆಯ ಬಳಿಗೆ ಹೋಗಿ, ಅಪ್ಪ, ದೇವರಿಗೂ ನಿಮಗೂ ವಿರೋಧವಾಗಿ ಪಾಪ ಮಾಡಿದ್ದೇನೆ, ನಿಮ್ಮ ಮಗನು ಎನ್ನಿಸಿಕೊಳ್ಳುವ ಯೋಗ್ಯತೆಯೂ ನನಗಿಲ್ಲ. ಪ್ರಿಯರೇ, ತಂದೆಯಿಂದ ಬಹಳ ದೂರವಾಗಿದ್ದ ಆ ವ್ಯಕ್ತಿ ತಂದೆಯಿಂದ ದೂರವಾದಾಗ ನಷ್ಟವಾಗಿದ್ದು ಅವನ ಒಳ್ಳೆಯ ಕಾಲ, ಒಳ್ಳೆಯ ಸಂತೋಷ, ನೆಮ್ಮದಿ, ಐಶ್ವರ್ಯ. ಒಂದು ಒಳ್ಳೆಯ ಕಾರ್ಯವಾಗಿದೆ ಅವನಿಗೆ ನಷ್ಟವಾಗಿದ್ದು. ಇಂದು ಹಾಗೆ ಆಗಿದೆ. ಅನೇಕರು ದೇವರಿಂದ, ದೇವರ ವಾಕ್ಯದಿಂದ ದೂರ ಹೋದಾಗ ಅಪಾರ ನಷ್ಟ ಉಂಟಾಗುತ್ತದೆ. ಆದರೆ ವಾಕ್ಯದಲ್ಲಿ ಆಲಿಸಿದ ಹಾಗೆ ದೇವರಲ್ಲಿ ಹಿಂದಿರುಗಿ ಬಂದಾಗ ಅನೇಕ ಒಳ್ಳೆ ಕಾರ್ಯ ಉಂಟಾಗಲು ಪ್ರಾರಂಭವಾಗುತ್ತದೆ. ಆಮೇನ್. ಐಶ್ವರ್ಯವಾಗಿ, ಉಳಿತಾಗಿ, ನಷ್ಟವಾಗಿದೆಲ್ಲ ಹಿಂತಿರುಗಿ ಬರಲು ಪ್ರಾರಂಭವಾಗುತ್ತದೆ. ದೇವರಿಂದ ದೂರವಾದವರು ದೇವರ ಹತ್ತಿರ ಬರಲು ಒಮ್ಮೆ ಯೋಚಿಸಿದರೆ ಸಾಕು ಪ್ರಿಯರೇ. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ಆಲಿಸುವ ವಾಕ್ಯಗಳು ಅನೇಕರಿಗೆ ಕಳಿಸಿಕೊಳ್ಳಲು ಹೇಳುವುದು, ವಾಕ್ಯ ಆಲಿಸಲು ಇಷ್ಟಪಡದೇ ಇರುವವರು ಆಕಸ್ಮಿಕವಾಗಿ ದೇವರ ವಾಕ್ಯವನ್ನು ಆಲಿಸಬಹುದು. ಆಗ ಆಗಿರಬಹುದು ಆ ವ್ಯಕ್ತಿಯ ಜೀವನದಲ್ಲಿ ಬದಲಾವಣೆ ಉಂಟಾಗುವುದು. ಪ್ರಿಯರೇ, ನಮ್ಮ ಜೀವನದಲ್ಲಿ ಅನೇಕ ನಷ್ಟಗಳು, ನಾವು ಕುಗ್ಗಿ ಹೋದ ಒಂದು ಅವಸ್ಥೆಗಳು ಬಂದಾಗ, ನಾವೆಲ್ಲಾದರೂ ದೇವರಿಂದ ದೂರ ಹೋಗಿದ್ದರೆ ನಮಗೆ ಹಿಂತಿರುಗೋಣ. ದೇವರು ನಮಗೆ ಒಳ್ಳೆಯ ಕಾಲವನ್ನು ಹಿಂತಿರುಗಿಸುತ್ತಾರೆ. ನಮಗೆ ವಿಶ್ವಾಸಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.